ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಾವು ಮುರುಡೇಶ್ವರ ಭಾಗದಲ್ಲಿ 46 ಕಿಲೋಮೀಟರ್ ಮೂಲಕ ನಮ್ಮ ಒಂದು ಪಯಣವನ್ನು ಮಾಡಿದ್ದೀವಿ. ಯಾಕಂದರೆ ಈಗಾಗಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ನಮ್ಮ ಭಟ್ಕಳ ತಾಲೂಕಿಗೆ ಬರುವಂತಹ ಮುರುಡೇಶ್ವರದಲ್ಲಿ ಇದ್ದೀವಿ ನಾವು. ಈಗಾಗಲೇ 12 ಕಿಲೋಮೀಟರ್ ಆಗ್ತದೆ ಇದು ಮುರುಡೇಶ್ವರ ಟು ಭಟ್ಕಳ. ಸೊ ಇದಕ್ಕೇನಾಗ್ತದೆ ಕೇಳಿ, ನಮ್ಮ ಹಿಂದೂ ಧರ್ಮದ ಒಂದು ನಮ್ಮ ದೊಡ್ಡ ದೇವರಾದಂತಹ ನಮ್ಮ ಈಶ್ವರನ ಒಂದು ಪ್ರತಿಭೆಯನ್ನು ಕಾಡನ್ನು ನೋಡ್ಬೋದು. ಯಾಕಂದರೆ ಇದೊಂದು ನೋಡುವಂಥ ಪ್ರವಾಸಿ ತಾಣ ಆಗಿರೋದ್ರಿಂದ ನಮ್ಮ ಒಂದು ಜಿಲ್ಲೆಯ ಒಂದು ಹೆಮ್ಮೆ ಅಂತ ಕೂಡ ಹೇಳ್ಬೋದು ಈ ಮುರುಡೇಶ್ವರ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರವಾಸಿಗರು ಈ ಒಂದು ದೇವರನ್ನು ಇದು ಮಾಡಿ ಮತ್ತೇನಾಗ್ತದೆ ಕೇಳಿದ್ರೆ, ಇಲ್ಲಿ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳವಾಗಿರೋದ್ರಿಂದ ಎಲ್ಲರೂ ಬಂದು ಕೂಡ ಇದರ ಆನಂದವನ್ನು ಪಡೆಯಬೇಕು. ಮತ್ತು ಸಮುದ್ರದ ವಾತಾವರಣ ಮತ್ತು ತಂಪಾದ ವಾತಾವರಣ ಇರೋದ್ರಿಂದ ಈಗಾಗಲೇ ನಿರ್ಬಂಧ ಇದೆ. ಯಾಕಂದರೆ ಸ್ವಿಮ್ಮಿಂಗ್ ಮಾಡುವಂಥದ್ದೆಲ್ಲ ಸ್ವಲ್ಪ ಮಟ್ಟಿಗೆ ನಿರ್ಬಂಧನೇ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಒಂದು ನಿರ್ಬಂಧವನ್ನು ಸ್ವಲ್ಪ ದಿನಕ್ಕೆ ಮಾಡಿದ್ದಾರೆ. ಮತ್ತೇನಂದ್ರೆ ರನ್ನಿಂಗ್ನಲ್ಲಿ ನಮಗೀಗ ಮೊನ್ನೆ ರನ್ನಿಂಗ್ನಲ್ಲಿ ಇತ್ತು ಆ ದಿನ. ಅದಕ್ಕೋಸ್ಕರ ಯಾರು ಕೂಡ ಮತ್ತೇನಾಗ್ತದೆ ಹೇಳಿದ್ರೆ, ಈಗಾಗಲೇ ನಮ್ಮ ಶಿವನ ಒಂದು ದೇವರಿಗೆ ನಾವು ಕೃಪೆಗೆ ಪಾತ್ರ ಆಗೋಕ್ಕೂ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಯಾಕಂದರೆ ನಮ್ಮ ದೇವರು, ನಾವು ನಂಬುವಂಥ ದೇವರಂದರೆ ಈಶ್ವರ, ದೊಡ್ಡ ದೇವರಂದರೆ. ಅದಕ್ಕಾಗಿ ಈ ಶಿವನ ಒಂದು ವಿಗ್ರಹ ಹಾಗೂ ಒಂದು ಗೋಪುರವನ್ನು ತಾವು ನೋಡ್ಬೋದು. ಇದನ್ನು ತಾವು ಬೀಚನ್ನು ಕೂಡ ನೋಡ್ಬೋದು.